ಸಿದ್ದರಾಮಯ್ಯ ವಿಚಾರದಲ್ಲಿ ಬಿಜೆಪಿಯಲ್ಲೇ ಬಿರುಕು ಕಾಣಿಸಿಕೊಂಡಿದೆ. ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ ಬಿಜೆಪಿ ನಾಯಕ, ಬಿಜೆಪಿ ಮಾಜಿ ಸಂಸದ ಸಿದ್ದರಾಮಯ್ಯಗೆ ಉಘೆ ಉಘೆ ಅಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಒಬ್ಬ ದಕ್ಷ ಆಡಳಿತಗಾರ, ಸಿಎಂ ಸಿದ್ದರಾಮಯ್ಯ ಒಬ್ಬ ಸ್ವಚ್ಛ ಆಡಳಿತಗಾರ. ಬಿಜೆಪಿ ಮಾಜಿ ಸಂಸದ ರಮೇಶ್ ಕತ್ತಿ ಗುಣಗಾನವನ್ನ ಮಾಡಿದ್ದಾರೆ. ಸ್ವಚ್ಛ ದಕ್ಷ ಆಡಳಿತಗಾರನ ಮೇಲೆ ಹಗರಣ ಗೂಬೆ ಕೂರಿಸುತ್ತಿದ್ದಾರೆ. ಸಿದ್ದರಾಮಯ್ಯ ಮೇಲೆ ಮಾತ್ರ ಆರೋಪಗಳು ಬಂದಿಲ್ಲ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮೇಲೆ ಕೂಡ ಆರೋಪ ಇದೆ. ಬಿ.ಎಸ್. ಯಡಿಯೂರಪ್ಪ ಅವರ ವಿರುದ್ಧವೂ ಆರೋಪಗಳಿವೆ. ಇವತ್ತಿನ ರಾಜಕೀಯದಲ್ಲಿ ತಾವು ಬೆಳೆಯಲು ಮುಂದಾಗ್ತಿಲ್ಲ, ಬದಲಾಗಿ ಇನ್ನೊಬ್ಬರನ್ನ ತುಳಿಯಲು ಪ್ರಯತ್ನ ಮಾಡ್ತಿದ್ದಾರೆ. ಪರೋಕ್ಷವಾಗಿ ಬಿಜೆಪಿ ವಿರುದ್ಧವೇ ರಮೇಶ್ ಕತ್ತಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನೇರವಾಗಿಯೇ ಸಿದ್ದರಾಮಯ್ಯ ಪರ ರಮೇಶ್ ಕತ್ತಿ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ವಿಚಾರದಲ್ಲಿ ಬಿಜೆಪಿಯಲ್ಲೇ ಸಿಕ್ಕಾಪಟ್ಟೆ ಅಸಮಾಧಾನ, ಬಿರುಕು ಎಲ್ಲವೂ ಕೂಡ ಕಾಣಿಸಿಕೊಳ್ತಾ ಇರುವುದನ್ನ ಗಮನಿಸ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರನ್ನ ಬಿಜೆಪಿ ನಾಯಕರೇ ಹಾಡಿ ಹೊಗಳಿದ್ದಾರೆ. ಇಲ್ಲಿ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಒಬ್ಬ ದಕ್ಷ ಆಡಳಿತಗಾರ, ಸಿಎಂ ಸಿದ್ದರಾಮಯ್ಯನವರು ಒಬ್ಬ ಸ್ವಚ್ಛ ಆಡಳಿತಗಾರ ಅಂತ ಹೇಳಿ ಮಾಜಿ ಸಂಸದ, ಬಿಜೆಪಿಯ ಮಾಜಿ ಸಂಸದ ರಮೇಶ್ ಕತ್ತಿ ಗುಣಗಾನವನ್ನ ಮಾಡಿರೋದು. ಸ್ವಚ್ಛ ದಕ್ಷ ಆಡಳಿತಗಾರನ ಮೇಲೆ ಹಗರಣದ ಗೂಬೆ ಕೂರಿಸ್ತಾ ಇದ್ದಾರೆ ಇವರೆಲ್ಲ ಸೇರಿ. ಸಿದ್ದರಾಮಯ್ಯ ಅವ್ರ ಮೇಲೆ ಮಾತ್ರ ಆರೋಪಗಳು ಇದಾವ? ಯಾಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವ್ರ ಮೇಲೆ ಆರೋಪ ಇಲ್ವಾ? ಬಿ.ಎಸ್. ಯಡಿಯೂರಪ್ಪ ಅವರು ಅವರ ವಿರುದ್ಧ ಆರೋಪಗಳಿಲ್ವಾ? ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ. ಇವತ್ತಿನ ರಾಜಕೀಯದಲ್ಲಿ ತಾವು ಬೆಳೆಯೋದಕ್ಕೆ ಮುಂದಾಗ್ತಾ ಇಲ್ಲ ಅವರು, ಬದಲಾಗಿ ಇನ್ನೊಬ್ಬರನ್ನ ತುಳಿಯೋದಕ್ಕೂ ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ನಮ್ಮವರು ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪರೋಕ್ಷವಾಗಿ ಬಿಜೆಪಿ ವಿರುದ್ಧವೇ ರಮೇಶ್ ಕತ್ತಿ ಬೇಸರವನ್ನ ಹೊರಹಾಕಿರುವುದು. ನೇರವಾಗಿಯೇ ಸಿದ್ದರಾಮಯ್ಯ ಪರ ರಮೇಶ್ ಕತ್ತಿ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯನವರಂತ ಒಬ್ಬ ಸ್ವಚ್ಛ ದಕ್ಷ ಆಡಳಿತಗಾರ ನಾವು ಮೊದಲಿಂದ ನೋಡ್ಕೋತಿದ್ವಿ. ಯಾಕಂದ್ರೆ ನಾವು ಜನತಾ ಪರಿವಾರ, ಅವರು ಜನತಾ ಪರಿವಾರ. ಒಬ್ಬ ಸ್ವಚ್ಛ ದಕ್ಷ ಆಡಳಿತಗಾರ ನೋಡ್ಕೊತ ಬಂದಿದ್ವಿ. ಬಟ್ ಎಲ್ಲೋ ಏನೋ ಒಂದು ಆಗಿ ಇವತ್ತು ಅವ್ರ ಮ್ಯಾಗೂ ಒಂದೇನೋ ಏನೋ ಗೂಬೆ ಬಂದದ. ಅದು ಖರೆ ಸತ್ಯ ಅನ್ನೋದ್ರ ಬಗ್ಗೆ ಇನ್ನೂ ನಿರ್ಣಯ ಆಗಬೇಕು. ರಾಜಕಾರಣದ ಒಂದು ವ್ಯಾಖ್ಯಾನನ ಬೇರೆ ಇತ್ತು, ಇವತ್ತಿನ ರಾಜಕಾರಣದ ಒಂದು ವ್ಯಾಖ್ಯಾನನ ಬೇರೆ ಅದ. ಅದಕ್ಕೆ ನಾವು ಉದಾಹರಣೆ ಹೇಳ್ತಾ ಇದ್ದೀನಿ. ಇವತ್ತು ದಕ್ಷ ಜನತಾ ಪರಿವಾರದ ಒಬ್ಬ ದಕ್ಷ ಇವತ್ತು ಕಾಂಗ್ರೆಸ್ ಇರ್ಬೋದು ಅವರು, ಬಟ್ ಅವರು ವೈಯಕ್ತಿಕವಾಗಿ ದಕ್ಷ ಫೈನಾನ್ಸ್ ಹಣಕಾಸು ಸಚಿವಾಲಯವನ್ನು ಸಾಕಷ್ಟು ಬಾರಿ ನಿಭಾಯಿಸಿದವರು. ಇವತ್ತು ಅವ್ರ ಮ್ಯಾಗೂ ಒಂದು ಏನೋ ಗೂಬೆ ಕೂತು. ಮಾಜಿ ಮುಖ್ಯಮಂತ್ರಿ ಹೇಳಿದ JDS ಕುಮಾರಸ್ವಾಮಿ ಅವರು ದಕ್ಷ ಎಲ್ಲನೂ ಹೋದ್ರು, ಬಟ್ ಅವ್ರ ಮ್ಯಾಗೂ ಎಲ್ಲಿಂದೋ ಬಂದು ಗೂಬೆ ಕುಂತದ. ಈಗ ನಮ್ಮ ಪಕ್ಷದ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಸ್ವಚ್ಛ ದಕ್ಷ ಸೈಕಲ್ ಮ್ಯಾಗ ತಿರುಗಾಡಿ ಪಕ್ಷ ಸಂಘಟಿಸಿ ಗ್ರಾಮ ಪಂಚಾಯತಿಂದ ಮುಖ್ಯಮಂತ್ರಿವರೆಗೆ ಒಂದು ಯಾತ್ರೆಯನ್ನು ಪೂರ್ಣ ಮಾಡಿದರು. ಕರೆಗೆ ಅವ್ರಿಗೂ ಇವತ್ತು ಕಳಂಕವನ್ನು ಅಂಟಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಸಿದ್ದರಾಮಯ್ಯನವರಂಥ ಒಬ್ಬ ಸ್ವಚ್ಛ ದಕ್ಷ ಆಡಳಿತಗಾರ ನಾವು ಮೊದಲಿಂದ ನೋಡ್ಕೋತಿದ್ವಿ. ಯಾಕಂದ್ರೆ ನಾವು ಜನತಾ ಪರಿವಾರ, ಅವರು ಜನತಾ ಪರಿವಾರ. ಒಬ್ಬ ಸ್ವಚ್ಛ ದಕ್ಷ ಆಡಳಿತಗಾರ ನೋಡ್ಕೊತ ಬಂದಿದ್ವಿ. ಬಟ್ ಎಲ್ಲೋ ಏನೋ ಒಂದು ಆಗಿ ಇವತ್ತು ಅವ್ರ ಮ್ಯಾಗೂ ಒಂದೇನೋ ಗೂಬೆ ಬಂದದ. ಅದು ಖರೆ ಸತ್ಯ ಅನ್ನೋದ್ರ ಬಗ್ಗೆ ಇನ್ನೂ ನಿರ್ಣಯ ಆಗಬೇಕು. ರಾಜಕಾರಣದ ಒಂದು ವ್ಯಾಖ್ಯಾನನ ಬೇರೆ ಇತ್ತು, ಇವತ್ತಿನ ರಾಜಕಾರಣದ ಒಂದು ವ್ಯಾಖ್ಯಾನನ ಬೇರೆ ಅದ. ಅದಕ್ಕೆ ನಾವು ಉದಾಹರಣೆ ಹೇಳ್ತಾ ಇದ್ದೀನಿ. ಇವತ್ತು ದಕ್ಷ ಜನತಾ ಪರಿವಾರದ ಒಬ್ಬ ದಕ್ಷ ಇವತ್ತು ಕಾಂಗ್ರೆಸ್ ಇರ್ಬೋದು ಅವರು, ಬಟ್ ಅವರು ವೈಯಕ್ತಿಕವಾಗಿ ದಕ್ಷ ಫೈನಾನ್ಸ್ ಹಣಕಾಸು ಸಚಿವಾಲಯವನ್ನು ಸಾಕಷ್ಟು ಬಾರಿ ನಿಭಾಯಿಸಿದವರು. ಇವತ್ತು ಅವ್ರ ಮ್ಯಾಗೂ ಒಂದು ಏನೋ ಗೂಬೆ ಕೂತು. ಮಾಜಿ ಮುಖ್ಯಮಂತ್ರಿ ಹೇಳಿದ JDS ಕುಮಾರಸ್ವಾಮಿ ಅವರು ದಕ್ಷ ಎಲ್ಲನೂ ಹೋದ್ರು, ಬಟ್ ಅವ್ರ ಮ್ಯಾಗೂ ಎಲ್ಲಿಂದೋ ಬಂದು ಗೂಬೆ ಕುಂತದ. ಈಗ ನಮ್ಮ ಪಕ್ಷದ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಸ್ವಚ್ಛ ದಕ್ಷ ಸೈಕಲ್ ಮ್ಯಾಗ ತಿರುಗಾಡಿ ಪಕ್ಷ ಸಂಘಟಿಸಿ ಗ್ರಾಮ ಪಂಚಾಯತಿಂದ ಮುಖ್ಯಮಂತ್ರಿವರೆಗೆ ಒಂದು ಯಾತ್ರೆಯನ್ನು ಪೂರ್ಣ ಮಾಡಿದರು. ಕರೆಗೆ ಅವ್ರಿಗೂ ಇವತ್ತು ಕಳಂಕವನ್ನು ಅಂಟಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು.